ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನೊಂದು ಹೀರೆಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ. ನಾನು ತುಂಬ ಥರ ಹೀರೆಕಾಯಿ ಪಲ್ಯಗಳು ಮಾಡ್ತೀನಿ, ಅದರಲ್ಲಿ ಇದು ಒಂದು. ಈ ಪಲ್ಯದ ವಿಶೇಷ ಏನಂತ ಇದ್ರೆ 2 in 1 ಬೇಳೆ ಮತ್ತು ತರಕಾರಿ ಎರಡು ಒಟ್ಟಿಗೆ ಸವಿಬೋದಲ್ವಾ. 5 ಹೀರೆಕಾಯಿ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ ಅಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕಡಲೆಬೇಳೆ ಇಷ್ಟ ಆಗುತ್ತೋ ಅಷ್ಟು ತೊಗೊಳ್ಳಿ, ಕಮ್ಮಿ ಇಷ್ಟ ಅಂತಿದ್ರೆ ಕಮ್ಮಿ ತೊಗೊಳ್ಳಿ. ಇವಾಗ ಇದನ್ನು 3 ಸಾರಿ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಯಲು ಬಿಟ್ಬಿಡ್ಬೇಕು. ಇವಾಗ ಹೀರೆಕಾಯಿನ ಸಿಪ್ಪೆ ತೆಕ್ಕೊಳ್ಳೋಣ. ತುಂಬ ದಪ್ಪಗೆ ಸಿಪ್ಪೆ ತೆಗೆಯೋದು ಬೇಡ, ಸ್ವಲ್ಪ ತೆಳ್ಳಂಗೆ ತೆಗೆದ್ರೆ ಸಾಕು. ಆಮೇಲೆ ಇದನ್ನು ಹಚ್ಚಿ ಒಂದು ಸತ ಇದನ್ನು ಕಟ್ ಮಾಡಿ ಚೂರು ತಿಂದು ಟೇಸ್ಟ್ ನೋಡಿ. ಕೆಲವೊಮ್ಮೆ ಕೈ ಬರೋ ಸಾಧ್ಯತೆ ಇರುತ್ತೆ. ಸೌತೆಕಾಯಿ ಹೇಗೆ ಕೈ ಬರುತ್ತೆ ಅದೇ ಥರ ಹೀರೆಕಾಯಿನೂ ಕೆಲವೊಮ್ಮೆ ಕೈ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವಾಗ ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ತುಂಡಾಗಿ ಕಟ್ ಮಾಡ್ಕೊಳ್ಳೋಣ. ದೊಡ್ಡ ದೊಡ್ಡ ಪೀಸ್ ಬೇಡ, ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಬೇಕು. ಮತ್ತು ಬೀಜ ತೆಗೆಯುವ ಅಗತ್ಯ ಇಲ್ಲ, ಯಾಕಂದರೆ ಎಳೆಯದಾಗಿರುತ್ತೆ. ಬೀಜ ತೆಗಿಬೇಕಂತ ಏನೂ ಇಲ್ಲ. ಎಷ್ಟು ಎಳೆ ಇರುತ್ತೆ ಅಂತಿದ್ರೆ ಕೈಯಲ್ಲಿ ಹೀಗೆ ತುಂಡು ಮಾಡಿದರೆ ಸಾಕು, ತುಂಡಾಗುವಷ್ಟು ಮಟ್ಟಿಗೆ ಬೀಜ ಎಳೆಯದಾಗಿರುತ್ತೆ. ನಾನೆಲ್ಲನೂ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ತೊಗೊತಿದ್ದೀನಿ, 4 ಹಸಿಮೆಣಸಿನ್ಕಾಯಿ ತೊಗೊತಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತೊಗೊಳ್ಳಿ. 1 ಟೊಮೆಟೊ ಹಣ್ಣು ತೊಗೊತಾ ಅದು ಹುಳಿಗೆ ಅನ್ನೋಗೋಸ್ಕರ ಅಷ್ಟೇ. ಟೊಮೆಟೊನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೆಗೆದುಕೊಳ್ತಿದ್ದೇನೆ. ಕಡಲೆಬೇಳೆ ನೆಂದಿದೆ, ಈಗ ನೀರು ಬಸಿದು ತೆಗೆದುಕೊಳ್ಳೋಣ. ಕಡೆಗೆ 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಒಂಚೂರು ಸಾಸಿವೆ ಹಾಕಿಕೊಳ್ತಾ ಇದ್ದೇನೆ. ಸಾಸಿವೆ ಚಟ್ಪಟ್ ಅಂತ ಸಿಡಿದ ನಂತರ ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಒಂಚೂರು ಬಾಡಿದ ನಂತರ ಹೀರೆಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಹೀರೆಕಾಯಿ ಜೊತೆನೆ ಕಡಲೆಬೇಳೆ ಕೂಡ ಹಾಕ್ಕೊಳ್ಬೇಕು. ಇವಾಗಲೇ ಕಡಲೆಬೇಳೆ ಯಾಕೆ ಹಾಕ್ಕೊಬೇಕು ಅಂತ ಹೇಳಿದ್ರೆ ಕಡಲೆಬೇಳೆ ಬೇಯೋಕ್ಕೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಹೀರೆಕಾಯಿ ಜೊತೆನೆ ನಾವು ಕಡಲೆಬೇಳೆನ ಒಟ್ಟಿಗೆ ಹಾಕಿ ಬೇಯೋಕ್ಕಿಡಬೇಕು. ಒಂಚೂರು ನೀರು ಹಾಕಿ ಮತ್ತು ಒಂಚೂರು ಅರಿಶಿನ ಉಪ್ಪು ಹಾಕಿ 10 ನಿಮಿಷ ಕಾಲ ದೊಡ್ಡ ಉರಿಯಲ್ಲಿ ಬೇಯಲು ಬಿಡೋಣ. 10 ನಿಮಿಷದ ನಂತರ ಒಂದು ಬಾರಿ ಮಗ್ಚಿಕೊಳ್ಳೋಣ. ಮತ್ತೆ ಟೊಮೆಟೊ ಹಾಕಿ ಮತ್ತೆ ಚೆನ್ನಾಗಿ ಇದು ಮಗ್ಚಿಕೊಳ್ಳಬೇಕು. ಮತ್ತೆ 10 ನಿಮಿಷ ಬೇಯಲು ಬಿಡಬೇಕು. 10 ನಿಮಿಷದ ನಂತರ ನೋಡಿ ಎಷ್ಟು ನೀರು ಇಂಗಿ ಹೋಗಿ ಕಮ್ಮಿಯಾಗಿದೆ. ಹೀರೆಕಾಯಿ ಹಾಕುವಾಗ ತುಂಬ ಹೀರೆಕಾಯಿ ಇದ್ದಾಗೆ ಇತ್ತು. ಹೀರೆಕಾಯಿ ಎಲ್ಲ ನೀರು ಇಂಗಿ ಹೋಗಿ ಸ್ವಲ್ಪನೇ ಹೀರೆಕಾಯಿಗೆ ಬೇಳೆನೇ ಜಾಸ್ತಿ ಕಾಣ್ತಾ ಉಂಟು. ಹೀರೆಕಾಯಿ ಪಲ್ಯ ರೆಡಿ ಇದೆ. ರೊಟ್ಟಿ ಜೊತೆ ಅನ್ನದ ಜೊತೆ ತಿನ್ಬೋದು. ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಬರೆದು ತಿಳಿಸಿ. ಓಕೆ ಬಾಯ್, ಮತ್ತೆ ಸಿಗೋಣ.